ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ನಾನು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೀವು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ. ಸಿಲ್ಕ್ ಸ್ಯಾರಿ ಮತ್ತು ಬ್ಲೌಸು ಡಿಸೈನ್ಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರಿಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ. ಇವಾಗ ಸ್ಯಾರಿ ತೋರಿಸ್ತೀನಿ, ಬನ್ನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆವಾಗ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಇದು ಫಸ್ಟ್ ಸ್ಯಾರಿ. ಈ ಥರ ದೊಡ್ಡ ಬಾರ್ಡ್ರು, ಇದ್ರ ಸೆರಗು ಬಂದು ಈ ಥರ ಇದೆ. ಇದು ಕುಚ್ಚು ನೋಡಿ ಈ ಥರ ಇದೆ. ಸಿಂಪಲಾಗಿ ಹಾಕ್ಸಿದ್ದೀನಿ ಕುಚ್ಚಿದು. ಇದು ತುಂಬ ಫೇವ್ರೇಟ್ ಸೀರೆ ಅಂತಲೇ ಹೇಳ್ಬೋದು ನನಗೆ. ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಇದು. ಕಾಣಿಸ್ತಿದ್ಯಾ? ಹಾಗೆ ಇದು ಬ್ಲೌಸು ಈ ಥರ ಇದೆ. ಡಿಸೈನು ಬ್ಯಾಕ್ ಈ ಥರ ಇದೆ. ಮತ್ತು ಸ್ಲೀವ್ ನೋಡಿ, ಇದು ಫುಲ್ಲು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಸ್ಯಾರಿಗೆ. ತುಂಬಾ ಚೆನ್ನಾಗಿದೆ ಇದು. ಹಾಗೆ ಫ್ರಂಟು ಅಷ್ಟೇ ಈ ಥರ ಇದೆ. ಬ್ಯಾಕು ಅಷ್ಟೇ. ಹಿಂದೆ ನೋಡಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲೆಲ್ಲ ಕಾಂಬಿನೇಷನ್ನು. ಹಾಗೆ ಈ ಥರ ಲಟ್ಕನ್ ಇಟ್ಟಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ಇದು. ಬ್ಲೌಸ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಹಾಗೆ ಇದು ಸೆಕೆಂಡ್ ಒನ್. ಇದು ಬಾರ್ಡರ್ಲೆಸ್ ಸ್ಯಾರಿ, ರೆಡ್ ಆ್ಯಂಡ್ ಬ್ಲೂ. ಇದು ಈ ಥರ ಬುಟ್ಟ ಬುಟ್ಟ ಇದೆ ಈ ಥರ. ಹಾಗೆ ಈ ಥರ ಫುಲ್ ಸೆರಗು ಜರಿ ಬಂದಿದೆ. ಇದಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಇದು ಈ ಥರ ಕುಚ್ಚು ಮಾಡಿದ್ದೀನಿ. ರೆಡ್ ಮತ್ತು ಬ್ಲೂನಲ್ಲಿ ಈ ಥರ ಕುಚ್ಚು ಮಾಡಿದ್ದಾರೆ. ಇದಂತೂ ಉಟ್ಟ ಸಕ್ಕತ್ತಾಗಿ ಕಾಣಿಸುತ್ತೆ. ಇದ್ರ ಪಿಕ್ಚರ್ ಏನಾರು ಇದ್ದರೆ ನಾನು ಹಾಗೆ ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ. ನಾನು ಹಾಕಿರೋದು ಪಿಕ್ಚರ್ ಇದ್ದರೆ ತುಂಬಾ ಚೆನ್ನಾಗಿದೆ. ರೆಡ್ಡು ಆ್ಯಕ್ಚುಲಿ ತುಂಬ ವೈಟ್ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದು. ನನಗಂತೂ ಸಖತ್ ಇಷ್ಟ ಈ ಸೀರೆ ಅಂದರೆ. ಹಾಗೆ ಇದು ಬ್ಲೌಸ್ ಬಂದು ಈ ಥರ ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ ವರ್ಕೇ ಮಾಡಿಸಿರೋದು. ಈ ಥರ ಇದೆ. ಇದು ಕುಂದನ್ ವರ್ಕು. ಇದರಲ್ಲಿ ಇದು ಸ್ಲೀವ್ಗೆ ಈ ಥರ ಮಾಡಿದ್ದಾರೆ. ತುಂಬಾ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಇದು. ಬ್ಯಾಕು ಅಷ್ಟೇ ಸಿಂಪಲ್ಲಾಗಿ ಈ ಥರ ಇಟ್ಟಿದ್ದೀನಿ. ಲಟ್ಕನ್ ಇದು ಈ ಥರ ಮಾಡಿದ್ದಾರೆ. ಫ್ರಂಟಿಂದ ಈ ಥರ ಕಾಣಿಸುತ್ತೆ ಈ ಬ್ಲೌಸು. ತುಂಬ ಒಂದೊಂದು ಬ್ಲೌಸು ತುಂಬ ಹೆವಿ ಇದೆ, ಒಂದೊಂದು ಈ ಥರ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಈ ಸ್ಯಾರಿ ಇದು ನೋಡಿ. ಅಷ್ಟೇ ಈ ಥರ ಇದೆ. ಪಿಂಕ್ ಆ್ಯಂಡ್ ಬ್ಲೂ ಸೆರಗು ಬರುತ್ತಿದ್ದು ಈ ಥರ. ಇದು ನನ್ನ ಗೃಹ ಪ್ರವೇಶ ಸ್ಯಾರಿ, ನಾವು ಗೃಹ ಪ್ರವೇಶ ಮಾಡಿದಾಗ ತೊಗೊಂಡಿದ್ದು. ಇದು ಅಷ್ಟೇ ನೋಡಿ, ಕುಚ್ಚು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಂತೂ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಕೆಲವೊಂದು ಸ್ಯಾರಿಗಳು ತುಂಬ ಚೆನ್ನಾಗಿದೆ. ಇದ್ರ ಕಾಂಬಿನೇಷನು ಅಷ್ಟೇ, ಬಾರ್ಡರು ಅಷ್ಟೇ ನೋಡಿ. ಈ ಥರ ಬುಟ್ಟ ಇದೆ. ಸೆರಗು ಅಷ್ಟೇ, ಕಾಂಬಿನೇಷನು ಅಷ್ಟೇ.
ಕೆಲವೊಂದು ಸೀರೆ ನೋಡೋದಕ್ಕಿಂತ ಉಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಹಾಗೆ ಇದ್ರ ಬ್ಲೌಸ್ ಬಂದು ಈ ರೀತಿ ಇದೆ. ಈ ಥರ ಸಿಂಪಲ್ಲಾಗಿ, ಇದಕ್ಕೆ ತುಂಬ ಹೆವಿಯಾಗಿ ಏನೂ ಮಾಡಿಸಿಲ್ಲ, ತುಂಬ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ. 2 ಪಿಕಾಕ್ ಇಟ್ಬಿಟ್ಟು ಸ್ಯಾರಿಗೆ ಕಾಂಬಿನೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಫ್ರಂಟು. ಈ ಸೀರೆನೂ ಅಷ್ಟೇ ನಾನು ಚಿಕ್ಕಪೇಟೆಲ್ಲೇ ವರ್ಕ್ ಮಾಡಿಸಿ ಅಲ್ಲೇ ಸ್ಟಿಚ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ಸ್ಯಾರಿ ಅದೇ ಫೇವರೇಟ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಇದು ಅಷ್ಟೇ ನನಗೆ ತುಂಬಾ ಫೇವರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಡಿಸೈನು ಅಷ್ಟೇ, ಬ್ಯಾಕ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಇದಕ್ಕೇನು ಅದೇ ಇಲ್ಲಿ ಕ್ಲೋಸ್ ಇರೋದ್ರಿಂದ ಇಲ್ಲಿ ಏನು ಕಟ್ಟೋ ಥರ ಏನು ಮಾಡಿಲ್ಲ, ಹಾಗೆ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ, ಇದು ನನ್ನ ಗೃಹ ಪ್ರವೇಶ ಸ್ಯಾರಿನೇ. ಇದೊಂಥರ ಗ್ರೀನು ಅಲ್ಲ, ಒಂಥರ ಮೆಂತೆ ಕಲರು ಅಲ್ಲ, ಆ ಥರ, ಮತ್ತು ಪಿಂಕು ಆ ಥರ. ಇದು ಅಷ್ಟೇ ಗೃಹ ಪ್ರವೇಶ ಸ್ಯಾರಿ. ಇದು ನೈಟ್ ವೇರ್ ಮಾಡಿದ್ದೆ ನಾನು ಇದನ್ನು. ಇದು ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಪಿಂಕು ಸೆರಗು ಅಷ್ಟೇ ಈ ಥರ ಪಿಂಕ್ ಬಂದಿದೆ. ಹಾಗೆ ಇದು ಅಷ್ಟೇ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ, ಆ ಥರ ಮಾಡಿದ್ದಾರೆ. ಕುಚ್ಚು ಅಂದರೆ ಬ್ಲೌಸು ಸೇಮ್ ಏನು ಬರುತ್ತೆ ಕಾಂಬಿನೇಷನು ಆ ಥರನೇ ಮಾಡಿದ್ದಾರೆ. ಇದನ್ನು ಮಾಮೂಲಿ ಕುಚ್ಚಾಗ್ತಾರಲ್ಲ ಆ ಥರ ಹಾಕಿಲ್ಲ, ಇದೊಂಥರ ಡಿಫ್ರೆಂಟಾಗಿ ಇವಾಗೆಲ್ಲ ಈ ಥರನೇ ಮಾಡಿಸ್ತಾರೆ, ಆ ಥರ ಇದೆ. ಹಾಗೆ ಇದ್ರದ್ದು ಬ್ಲೌಸ್ ಬಂದು ಈ ಥರ ಮಾಡಿಸಿದ್ದೀನಿ. ಇದು ಸ್ವಲ್ಪ ಹೆವಿನೇ ಆಗಿದೆ ಅಂತಲೇ ಹೇಳ್ಬೋದು. ಸ್ಲೀವ್ ಎಲ್ಲ ಈ ಥರ ಬಾಕ್ಸ್ ಟೈಪ್ ಬರುತ್ತೆ ನೋಡಿ, ಆ ಥರ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸ್ಯಾರಿ ಕಲರ್ ತೊಗೊಂಡು ಸ್ಲೀವ್ ಫುಲ್ಲು ಸ್ಯಾರಿ ಏನು ಬರುತ್ತೆ ಅದೇ ಥರ ತೊಗೊಂಡು ಮಾಡಿದ್ದಾರೆ. ಇಲ್ಲೆಲ್ಲ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಹಾಗೆ ಫ್ರಂಟಿಂದ ನೋಡಿದರೆ ಈ ಥರ ಇದೆ. ಆಲ್ಮೋಸ್ಟ್ ನಾನು ಎಲ್ಲ ಡಿಸೈನ್ಸು ರೌಂಡೇ ಜಾಸ್ತಿ. ನನಗೆ ಸ್ಯಾರಿಲೆಲ್ಲ ಬೇರೆ ಸ್ಯಾರಿಗಳಿಗಿನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸೇ ಜಾಸ್ತಿ ಇರೋದು ನನ್ನ ಹತ್ರ. ಈ ಪಾರ್ಟಿ ವೇರ್ ಸ್ಯಾರಿ ಅಂದರೆ ನಾನು ಮಾಮೂಲಿ ಸೀರೆಗಳು ತೊಗೊಳ್ಳೋದೇ ಇಲ್ಲ, ಸಿಲ್ಕ್ ಸ್ಯಾರಿನೇ. ಸಿಂಥೆಟಿಕಲ್ಲೆಲ್ಲ ಜಾಸ್ತಿ ಪರ್ಚೇಸ್ ಮಾಡಲ್ಲ, ಕಾಟನ್ ಸೀರೆನೂ ಕಡಿಮೆ. ಯಾವಾಗಲೂ ಅಷ್ಟೇ ಕಡಿಮೆ ರೇಟಿಂದ ಆಗಲಿ ಅಥವಾ ಜಾಸ್ತಿದೇ ಆಗಲಿ ಸಿಲ್ಕ್ ಸ್ಯಾರಿನೇ ತೊಗೊಳ್ಳೋದು. ಹಾಗೆ ಇದಕ್ಕೆ ಈ ಥರ ಸಿಂಪಲಾಗಿ ಟೈಯಿಂಗ್ ಮಾಡಿದ್ದಾರೆ ಅಷ್ಟೇ, ಆ ಥರ ಲಟ್ಕನ್ನ ಏನೂ ಇಟ್ಟಿಲ್ಲ, ಸಿಂಪಲಾಗಿದೆ ಮಾಡಿದ್ದಾರೆ. ಇದು ಅಷ್ಟೇ ಫ್ರೆಂಡ್ಸ್, ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಸಾಫ್ಟ್ ಸಿಲ್ಕು, ಪರ್ಪಲ್ ಮತ್ತು ಗ್ರೀನು, ಈ ಥರ ಗ್ರೀನ್ ಸೆರಗು. ಇದಂತೂ ಕಲರ್ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಕಲರು. ಹಾಗೆ ಕುಚ್ಚನ್ನ ನಾನು ಈ ಥರ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಈ ಥರ ಸಿಂಪಲಾಗಿದೆ. 2 ಸೀರೆ ಮತ್ತು ಬ್ಲೌಸ್ ಕಲರ್ ಕಾಂಬಿನೇಷನ್ ಮಾಡಿ ತುಂಬ ಸಿಂಪಲಾಗಿ ಒಂದು ಚಿಕ್ಕದು ಬೀಡ್ಸ್ ಇಟ್ಟು ಅಷ್ಟೇ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಉಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಡಾರ್ಕ್ ಇರೋದ್ರಿಂದ ವೈಟ್ ಇರೋರಿಗೆ ತುಂಬ ಎದ್ದು ಕಾಣಿಸುತ್ತೆ, ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ಇದ್ರ ಬ್ಲೌಸ್ ಬಂದು ಈ ರೀತಿ ಮಾಡಿಸಿದ್ದೀನಿ. ಹಾಗೆ ಸ್ಲೀವು ಈ ಥರ. ಇದು ಸ್ವಲ್ಪ ಸ್ಟೋನ್ ಜಾಸ್ತಿ ಮಾಡಿಬಿಟ್ರು. ನಾನು ಬೇರೆ ಡಿಸೈನ್ ಹೇಳಿದ್ದೆ, ಅವರು ಸ್ವಲ್ಪ ಸ್ಟೋನ್ಸ್ ಜಾಸ್ತಿ ಮಾಡಿದ್ದಾರೆ. ಆಲ್ರೆಡಿ ನನಗೆ ಥ್ರೆಡ್ ಜಾಸ್ತಿ ಇರಬೇಕು, ಸ್ಟೋನ್ಸ್ ಕಡಿಮೆ ಇರಬೇಕು. ಇದೊಂದು ಸ್ವಲ್ಪ ಸ್ಟೋನ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಅದು ಚೆನ್ನಾಗಿದೆ, ಉಟ್ಟರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಹಾಗೆ ಇದು ನನ್ನ ಹತ್ರ ಜಾಸ್ತಿ ಬ್ಲೂ ಮತ್ತು ಪಿಂಕು, ರೆಡ್ಡು ಇದೇ ಥರ ಸ್ಯಾರಿನೇ ಜಾಸ್ತಿ ಇರೋದು. ಇದು ಈ ಥರ ಇದೆ. ಇದು ತೊಗೊಂಡಾಗಲೇ ತುಂಬ ವರ್ಷ ಆಯಿತು ಅಂತಲೇ ಹೇಳ್ಬೋದು, ಒಂದು 7-8 ವರ್ಷನೇ ಆಯಿತು. ಅವಾಗೆಲ್ಲ ಸೆಲ್ಫೇ ಜಾಸ್ತಿ ಇದ್ದಿದ್ದು, ಕಾಂಟ್ರಾಸ್ಟ್ಗಿನ ಸೆಲ್ಫ್ ಜಾಸ್ತಿ ಇತ್ತು ಆ ಥರ. ಇದೆಲ್ಲ ಸೇಮ್
ಸೆರಗು ಬಂದು ಈ ಥರ ಇದೆ. ಅಂದರೆ ಗ್ರ್ಯಾಂಡ್ ಆಗಿದೆ ಸೆರಗು ಎಲ್ಲ, ತುಂಬಾ ಗ್ರ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಈ ಥರ ಸಿಂಪಲಾಗಿ, ಅವಾಗೆಲ್ಲ ಕುಚ್ಚನ್ನ ಸಿಂಪಲಾಗಿ ಹಾಕಿಸ್ತಿದ್ದೆ, ಸಿಂಪಲಾಗಿದೆ ಇದು ಕುಚ್ಚು. ಹಾಗೆ ಇದು ಬ್ಲೌಸ್ ಬಂದು ನೋಡಿ ಈ ಥರ ಇದೆ. ಅವಾಗೆಲ್ಲ ನಾನು ಶಾರ್ಟ್ ಸ್ಲೀವೇ ಜಾಸ್ತಿ ಹೊಲಿಸ್ತಾ ಇದ್ದೆ, ಹಾಗಾಗಿ ಒಂದು 4-5 ಸ್ಯಾರಿ ಶಾರ್ಟ್ ಸ್ಲೀವು ಇದೆ. ಇವಾಗೆಲ್ಲ ಲಾಂಗ್ ಇಲ್ಲಿವರೆಗೂ ಹೊಲಿಸ್ತಾ ಇದ್ದೀನಿ, ಎಲ್ಬೋವರೆಗೂ. ಮೊದಲೆಲ್ಲ ಸ್ವಲ್ಪ ಶಾರ್ಟ್ ಸ್ಲೀವ್ನೇ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ನಾನು ಫಸ್ಟು ಹ್ಯಾಂಡ್ ವರ್ಕ್ ಮಾಡಿಸಿದವು ಸ್ಯಾರಿಗಳು ಇವೇನಂತ ಹೇಳ್ಬೋದು. ಇದು ಒಂದು ಹೆಚ್ಚು ಕಡಿಮೆ ಒಂದು 8 ಇಯರ್ಸ್ ಹತ್ರ ಆಗ್ತಾ ಬಂತು ಅವಾಗ ಮಾಡಿಸಿದ್ದು. ಸ್ಲೀವು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅವಾಗೆಲ್ಲ. ಮೊದಲೆಲ್ಲ ಕಡಿಮೆ ಪ್ರೈಸಿಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ರು ಅವಾಗೆಲ್ಲ. ಇದ್ರದ್ದು ಲಟ್ಕನ್ ಈ ಥರ ಇದೆ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಈ ಸ್ಯಾರಿ ಇದು ಮೆಂತೆ ಕಲರು, ಈ ಥರ ಇದೆ. ಇದು ಕಾಣಿಸ್ತಿದೆಯಾ? ಹಾಗೆ ಇದು ಸೆರಗು ಈ ಥರ ಬರುತ್ತೆ. ಹಾಗೆ ಇದ್ರದ್ದು ಕುಚ್ಚು ಈ ರೀತಿ ಹಾಕಿದ್ದಾರೆ. ನಾನು ಆಲ್ಮೋಸ್ಟ್ ಕುಚ್ಚೆಲ್ಲ ಸಿಂಪಲಾಗಿ ಹಾಕಿಸ್ತೀನಿ, ಕೆಲವೊಂದಕ್ಕೆ ಮಾತ್ರ ಸ್ವಲ್ಪ ಗ್ರ್ಯಾಂಡ್ ಇರೋದು, ಅದು ಬಿಟ್ಟರೆ ಕೆಲವೊಂದು ತುಂಬಾ ಸಿಂಪಲಾಗಿ ಹಾಕಿಸ್ತೀನಿ. ಇದು ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದೆ. ಹಾಗೆ ಇದ್ರ ಬ್ಲೌಸ್ ಬಂದು ಈ ಥರ ಇದೆ. ಈ ಥರ ಬಾಕ್ಸ್ ಟೈಪ್ ಮಾಡಿಸ್ತಾರಲ್ಲ ಆ ಥರ ಸಿಂಪಲಾಗಿ ಮಾಡಿಸಿದ್ದೀನಿ, ಅಷ್ಟೊಂದು ಇಲ್ಲೆಲ್ಲ ಜರಿಗೆಲ್ಲ ವರ್ಕ್ ಮಾಡಿಸಿಲ್ಲ. ಈ ಥರ ಪ್ಲೈನ್ ಇತ್ತಲ್ಲ ಅದಲ್ಲಿ ಈ ಥರ ಬಾಕ್ಸ್ ಟೈಪ್ ಮಾಡಿ ಸಿಂಪಲ್ಲಾಗಿ ಈ ಥರ ವರ್ಕ್ ಮಾಡಿಸಿದ್ದೀನಿ. ಇದು ಅಷ್ಟೇ ಲಟ್ಕನ್ ಈ ಥರ ಇದೆ. ಆಲ್ಮೋಸ್ಟ್ ನಂದು ಜಾಸ್ತಿ ಬ್ಲೌಸಿಗೆಲ್ಲ ಇದೇ ಡಿಸೈನ್ ಇಟ್ಕೊಟ್ಟಿದ್ದಾರೆ ನಾನು, ಯಾಕಂದರೆ ಮಲ್ಲೇಶ್ವರಮಲ್ಲಿ ಒಂದೇ ಕಡೆ ಹೊಲಿಸ್ತೀನಿ. ಕೆಲವೊಂದಷ್ಟೇ ನಾನು ಚಿಕ್ಕಪೇಟೆಯಲ್ಲಿ ಹೊಲಿಸಿದ್ದು, ಮಿಕ್ಕಿದೆಲ್ಲ ಮಲ್ಲೇಶ್ವರಮಲ್ಲಿ ಮೊದಲಿಂದನೂ ಅಷ್ಟೇ ಒಂದು 8 ಇಯರ್ಸಿಂದ ಒಂದೇ ಅಂಗಡಿ ಹೊಲಿಸ್ತೀನಿ. ಅದಕ್ಕೋಸ್ಕರ ಒಂದೇ ಥರ ಆಲ್ಮೋಸ್ಟ್ ಲಟ್ಕನ್ಗಳು ಒಂದೇ ಥರ ಮಾಡ್ತಾರೆ. ಹಾಗೆ ಇದು ಫ್ರಂಟಿಂದ ಈ ಥರ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಈ ಥರ ಇದೆ. ಇದು ಹಾಫು ಈ ಥರ ಡಿಸೈನ್ ಇದೆ, ಇನ್ನು ಹಾಫು ಈ ಥರ ಪ್ಲೈನಲ್ಲಿದೆ. ಸೆರಗು ಬಂದು ಈ ಥರ ಇದೆ. ಇದು ಅಷ್ಟೇ ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು.